ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಇವತ್ತು ನಾನು ತಮ್ಮೆದುರಿಗೆ 12ನೇ ಶತಮಾನದ ವಚನಕಾರರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೇರು ಪರ್ವತವಾಗಿ ಮೆರೆದಿರುವಂತಹ ಅವಿರಳ ಜ್ಞಾನಿ, ವ್ಯೋಮಕಾಯ ಮುಂತಾದ ಹೆಸರುಗಳಿಂದ ಚಿರಪರಿಚಿತವಾಗಿರುವಂತಹ ಅಧ್ಯಾತ್ಮದ ಉತ್ತುಂಗ ಶಿಖರವನ್ನೇ ಏರಿರುವಂತಹ ಅಲ್ಲಮ ಪ್ರಭುಗಳ ಅನುಭವದ ಕೆಲವು ವಚನಗಳನ್ನು ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಅಲ್ಲಮ ಅಂತಂದ್ರೇ ಅದು ಬಯಲು. ಅಲ್ಲಮನ ಬಯಲು ಅನುಭವ ಯಾವ ಪ್ರಮಾಣದಲ್ಲಿ ಇತ್ತು ಅಂತಂದರೆ, ಬಹುಶಃ ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬರದೇ ಹೋಗಿದ್ದರೆ ಬಸವಣ್ಣವರ ಈ ವಿಚಾರ ಕ್ರಾಂತಿಗೆ ಒಂದು ಸಂಪೂರ್ಣತೆ ಅನ್ನೋದು ಒದಗಿ ಬರ್ತಾ ಇದ್ದಿಲ್ಲ. ಆ ಮಟ್ಟಿಗೆ ಅಲ್ಲಮ ಪ್ರಭುಗಳು ಪ್ರತಿಯೊಬ್ಬ ಶರಣರನ್ನು ಆವರಿಸಿಕೊಂಡ್ಬಿಟ್ರು. ಅಂತಹ ಅಲ್ಲಮ ಪ್ರಭುಗಳು ಅನೇಕ ವಚನಗಳಲ್ಲಿ ನಿಗೂಢವಾಗಿರುವಂಥ ಸತ್ಯವನ್ನು ತಿಳಿಯಾಗಿ ಬಿಡಿಸ್ತಾ ಬರ್ತಾರೆ. ಈ ಬಯಲು ಅಂದರೆ ಏನು, ಅದು ಯಾವ ರೀತಿಯಾಗಿ ನಮ್ಮ ಗಮನಕ್ಕೆ ಬರ್ತಾ ಇದೆ, ಬಯಲನ್ನು ನಾವು ಅನುಭವಿಸಬೇಕಾದ್ರೆ ಅನುಭವಿಸುವಂತಹ ನಾನು ಇಲ್ಲದೆ ಇರುವಂಥ ಸ್ಥಿತಿಯೊಳಗೆ ಮಾತ್ರ ಬಯಲನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ. ಅಲ್ಲಮರ ವಚನಗಳು ಅಂತಂದರೆ ಅವು ಬೆಡಗಿನ ರೂಪದ ವಚನಗಳು. ಬೆಡಗನ್ನು ಯಾಕೆ ಬಳಸಿದರು ಅಂತಂದರೆ, ಸಾಮಾನ್ಯ ಜನರಿಗೆ ಅರ್ಥವಾಗದ ಅವ್ಯಕ್ತ ರೂಪರಹಿತವಾಗಿರುವಂಥ ಸತ್ಯವನ್ನು ತಿಳಿಸಬೇಕಾದಾಗ ಜನಸಾಮಾನ್ಯರಿಗಾಗಿ ಕೆಲವು ಶರಣರು ರೂಪಕಗಳನ್ನು ಬಳಕೆ ಮಾಡಿಕೊಂಡು ಆ ಸತ್ಯವನ್ನು ತಿಳಿಸಿಕೊಟ್ರೆ, ಯಾವುದೇ ರೀತಿಯಾದಂತಹ ರೂಪಕಕ್ಕೆ ನಿಲುಕದ ಇರುವಾಗ ಆ ಸತ್ಯವನ್ನು ನಿಗೂಢ ಅರ್ಥದಲ್ಲಿ, ಅಂದರೆ ಮೂಲ ಅರ್ಥ ಬೇರೆ, ತೋರಿಕೆಯ ಅರ್ಥ ಬೇರೆ, ತೋರಿಕೆಯ ಅರ್ಥದಿಂದ ತೋರದ ಇರುವ ಆ ಸತ್ಯವನ್ನು ಅರಿತುಕೊಳ್ಳೋದಕ್ಕೆ ವಚನಕಾರ ಕಂಡುಕೊಂಡಿರುವಂತಹ ಮಾರ್ಗ ಈ ಬೆಡಗಿನ ವಚನಗಳು. ಈ ಬೆಡಗು ಅಂತಂದ ತಕ್ಷಣ ಅನೇಕ ರೀತಿಯಾದಂತಹ ದಾರ್ಶನಿಕರು ಈ ಒಂದು ಕ್ರಮವನ್ನು ಅನುಸರಿಸಿ ಸತ್ಯ ದರ್ಶನವನ್ನು ಮಾಡಿದ್ದಾರೆ. ಸತ್ಯ ಅನ್ನುವಂಥದ್ದು ಅದು ಹೀಗೇ ಇದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಪದಗಳಲ್ಲಿ ಹಿಡಿದಿಡೋದಕ್ಕೆ ಆಗೋದಿಲ್ಲ. ಮಾತಿನ ಮಂಟಪದಲ್ಲಿ ಅದನ್ನು ತಂದಿಡೋದಕ್ಕೂ ಆಗೋದಿಲ್ಲ. ಅದನ್ನು ಕೇವಲ ಅನುಭವಿಸುವುದರ ಮೂಲಕವಾಗಿಯೇ ನಾವು ಅದರ ಇರುವಿಕೆಯನ್ನು ಕಾಣಬೇಕಾಗ್ತದೆ. ಅದು ಇಲ್ಲೇ ಇದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂತಂದರೆ ಅದರೊಳಗಡೆ ನಾವು ಇರುವಾಗ ಬಹಳ ಅರ್ಥಗರ್ಭಿತವಾದಂಥ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ, ಮೀನು ಸಾಗರವನ್ನು ನೋಡಬೇಕು ಅಂತ ಹೊರಟ್ರೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಇರುವುದೇ ಸಾಗರದ ಮಧ್ಯದಲ್ಲಿ. ಸಾಗರದ ಮಧ್ಯದಲ್ಲಿ ಇರುವಂಥ ಮೀನಿಗೆ ಸಾಗರವನ್ನು ಹೇಗೆ ಸಮಗ್ರವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲೋ, ಒಂದು ವೇಳೆ ಅದನ್ನು ಅರ್ಥೈಸ್ಕೊಳ್ಬೇಕು ಆಗಿತ್ತು ಅಂತಂದರೆ ಅದು ಸಾಗರದಿಂದ ಹೊರಗೆ ಬರಬೇಕು. ಹೊರಗೆ ಬಂದು ನೋಡಿದಾಗ ಮಾತ್ರ ಸಾಗರದ ಇರುವಿಕೆ ಗೊತ್ತಾಗ್ತೈತೆ. ಹಾಗೆ ನಮ್ಮೊಳಗಡೆ ಆಗಿರುವಂಥ ಆ ಅಡಗಿರುವಂಥ, ನಾವು ಅದರೊಳಗಡೆ ಲೀನವಾಗಿರುವಂಥ ಆ ಬಯಲನ್ನು ನಾವು ಅರ್ಥೈಸ್ಕೋಬೇಕಂದ್ರೆ ಆ ಬಯಲಿನಿಂದ ಆಚೆ ಬಂದು ನೋಡಿದಾಗ ಅದು ಬಯಲು ಕಾಣಿಸ್ತದೆ. ಬಟ್ ಆಚೆ ಬರೋದು ಹೇಗೆ? ಎಲ್ಲವೂ ಬಯಲಿನ ಒಂದು ಅಧೀನದೊಳಗೆ ಇರುವಾಗ, ಹಾಗಾಗಿ ಅದನ್ನು ಆಚೆ ಬಂದು ನೋಡುವಂಥ ವಿಚಾರವೇ ಒಂದು ತಪ್ಪು ಅನ್ನುವಂಥ ಭಾವನೆಯಿಂದ ಅದರ ಒಳಗಡೆ ನಾವು ಇರುವಾಗ ಅದನ್ನು ನಾವು ಅನುಭವಿಸಬೇಕೇ ವಿನಃ ಅದನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಯಾವುದು ಕಾಣುವುದಕ್ಕೆ ಬಳಕೆಯಾಗುವ ನಮ್ಮ ಪಂಚೇಂದ್ರಿಯಗಳೇನಿದಾವಲ್ಲ, ಆ ಪಂಚೇಂದ್ರಿಯಗಳು ಕೊಡುವಂತಹ ಅನುಭವದ ಆಚೆ ಇರುವಂತಹದ್ದು ಆ ಬಯಲು. ಸರಿ, ಇವತ್ತು ಅಂತಹ ಬಯಲಿನ ಕುರಿತಾಗಿ ಅಲ್ಲಮ ಪ್ರಭುಗಳು ತಮ್ಮ ಅನೇಕ ವಚನದಲ್ಲಿ ಅದರ ಸ್ವರೂಪವನ್ನು ತಿಳಿಸೋದಕ್ಕೆ ಹೋಗಿ ಅದನ್ನು ಅರಿವಿನ ಮೂಲಕವೇ ಮಾತ್ರ ಅರಿತುಕೊಳ್ಬೇಕು ಅನ್ನುವಂಥ ನಿರ್ಣಯಕ್ಕೆ ಬರುವಂತಹ ಅವರ ವಚನಗಳು ಬಯಲುನ ಕುರಿತಾಗಿ ನಾವು ಯಾವುದನ್ನು ಚಿಂತನೆ ಮಾಡ್ತೀವಿ, ಬಯಲಿನ ಬಗ್ಗೆ ನಾವು ಏನನ್ನು ಹೇಳ್ತೇವೆ
ಅವು ಯಾವುವೂ ಸಹ ನಿಜವಾದ ಬಯಲಿನನ್ನು ಪರಿಚಯ ಮಾಡಿಸೋದಕ್ಕೆ ಸಾಧ್ಯವಿಲ್ಲ. ಬಯಲು ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಅಸ್ತಿತ್ವದ ಮೂಲ. ಅದು ಅದರೊಳಗಡೆ ನಾವಿರುವಾಗ ಅದನ್ನು ನಾವು ಯಾವುದೇ ಪದಗಳಿಂದ ಕಟ್ಟಿಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಾಹಸ ಕಾರ್ಯವನ್ನು ವಚನಕಾರರು ಈ ಬಯಲಿನ ಕುರಿತಾಗಿ ಸಮೀಪವಾಗಿ ತಿಳಿಸೋದಕ್ಕೆ, ಅದನ್ನೇ ಆ್ಯಸ್ ಇಟ್ ಈಸ್ ಅಂತಲ್ಲ, ಸಮೀಪವಾಗಿ ಅದಕ್ಕೆ ಉಪ ಅಂತ ಪದವನ್ನು ಬಳಕೆ ಮಾಡ್ತಾರೆ. ಉಪದೇಶ ಅಂತಂದರೆ ದೇಶ ಕಾಲ ಇವೆರಡು ನಮ್ಮ ಅಸ್ತಿತ್ವವನ್ನು ಗುರುತಿಸೋದಕ್ಕೆ ನಾವು ಮಾಡಿಕೊಂಡಿರುವಂಥ ಭೇದಗಳು. ನಾವು ಏನಾದರೂ ಹೇಳಿದರೆ ಅದಕ್ಕೆ ಕೇವಲ ಅದು ಉಪದೇಶ ಆಗ್ತದೆ, ಅಂದರೆ ನಾವು ಹೇಳಬೇಕಾಗಿರೋ ಸತ್ಯಕ್ಕೆ ಸಮೀಪವಾಗ್ತದೆ, ಸತ್ಯ ಅದು ಆಗೋದಿಲ್ಲ. ಹಾಗೆ ಕೆಲವು ಪದಗಳು ಇವತ್ತು ಬಹಳಷ್ಟು ಅಪಭ್ರಂಶಗಳಾಗಿದ್ದವು. ಉಪವಾಸ, ಈ ಉಪ ಅನ್ನೋದು ಸಮೀಪ, ವಾಸ ಅಂತಂದ್ರೆ ಸಮೀಪ, ಅಲ್ಲಿ ವಾಸಿಸುವಂತಂದ್ರೆ ದೇವರ ಸಮೀಪಕ್ಕೆ ಹೋಗೋದಕ್ಕೆ ಉಪವಾಸ ಅಂತಂದ್ರೆ. ಅದು ಉಪದೇಶ ಆಗಿರ್ಬೋದು, ಉಪಕ್ರಮ ಆಗಿರ್ಬೋದು, ಉಪಕರಣ ಆಗಿರ್ಬೋದು, ಇವೆಲ್ಲ ಪದಗಳು ಅದು ಸಮೀಪಕ್ಕೆ ಹೋಗ್ತಾವೇನೋ ಅದನ್ನೇ ಆ್ಯಸ್ ಇಟ್ ಈಸ್ ಅಂತ ತಿಳಿಸ್ಕೊಡೋದಕ್ಕೆ ಅವು ಪದಗಳು ವಿಫಲವಾಗ್ತವೆ. ಅಂತಹ ವಿಫಲತೆಯ ಮಧ್ಯದಲ್ಲಿಯೂ ಸಹ ಆ ಸಮೀಪಕ್ಕೆ ಹೋಗೋದಕ್ಕೆ ಕೆಲವೊಂದಿಷ್ಟು ಪೂರಕಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಶರಣರು ಅದರ ಸಮೀಪ ನಮ್ಮನ್ನು ತೋರಿಸ್ತಾರೆ. ಓಶೋ ಹೇಳುವ ಹಾಗೆ ಚಂದ್ರ ಒಬ್ಬನೇ, ಚಂದ್ರನ ತೋರಿಸೋದಕ್ಕೆ ಅನೇಕರು ಬೆರಳು ಮಾಡಿ ಹೇಳಿದರು, ಇಲ್ಲಿ ಚಂದ್ರ ಇದ್ದಾನೆ ನೋಡು ಅಂತೇಳಿ. ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅವರು ತೋರಿಸುವ ಬೆರಳನ್ನೇ ಮಾತ್ರ ನೋಡ್ತಾ ಇದ್ದೀವಿ, ಮೂಲ ಚಂದ್ರನನ್ನು ಅರ್ಥೈಸ್ಕೊಳ್ಳೋದಿಲ್ಲ ಅಂತ ಯಾರು ಏನಿರ್ತಲ್ಲ. ಹಾಗೆ ನಮ್ಮೆಲ್ಲ ದಾರ್ಶನಿಕ ಗ್ರಂಥಗಳಾಗಿರ್ಬೋದು, ನಮ್ಮ ಎಲ್ಲ ತತ್ವಜ್ಞಾನಿಗಳಾಗಿರ್ಬೋದು, ಜನ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಇವರೆಲ್ಲರೂ ಕೊಟ್ಟಿರುವಂಥ ಬಸವಾದಿ ಶರಣರು ಎಲ್ಲರೂ ಕೊಟ್ಟಿರುವಂಥದ್ದು ಕೇವಲ ಅದನ್ನು ಅರಿಯೋದಕ್ಕೆ ಇರುವ ಮಾರ್ಗ ಮಾತ್ರ. ನಾವು ಆ ಮಾರ್ಗದಲ್ಲಿ ಕ್ರಮಿಸೋದಕ್ಕೆ ಅವರು ತೋರಿರುವಂಥ ದಾರಿ ಅಷ್ಟೇ. ಅದು ನಾವು ಅದನ್ನೇ ದಾರಿಯನ್ನೇ ಅಂತಿಮ ಗುರಿ ಅಂತ ಅಂದ್ಕೊಂಡ್ರೆ ನಾವು ವಿಫಲರಾಗ್ತೀವಿ ವಿನಃ ಅದನ್ನು ತೋರಿಸಿದಂಥ ದಾರ್ಶನಿಕರು ತಪ್ಪದು ಅಲ್ಲ. ಅದಕ್ಕೆ ಅದನ್ನು ಅನುಭವಿಸಬೇಕು, ನೋಡೋದಕ್ಕಾಗೋದಿಲ್ಲ. ನೋಡೋದಕ್ಕಾಗಿಯೇ ಇರುವಂಥ ಮಾರ್ಗವನ್ನೇ ಅವರು ದರ್ಶನ ಅಂತ ಕರೆದ್ರು. ದರ್ಶನ ಅಂತಂದರೆ ಅದನ್ನು ತೋರಿಸುವಂಥದ್ದು ಅಷ್ಟೇ, ಬಟ್ ಅದನ್ನೇ ನಾವು ಆಗೋದಂತಂದರೆ ಅದನ್ನು ಅನುಭವಿಸ್ಬೇಕಾಗ್ತೈತಿ. ಅವರು ಅನುಭವಿಸಿ ನಮಗೆ ವ್ಯಕ್ತಪಡಿಸಿರುವಂತಹ ಕೆಲವು ವಚನಗಳನ್ನು ಇವತ್ತು ನಾನು ತಮ್ಮೆದುರಿಗೆ ಹಾಗೆ ಚಂದ್ರನನ್ನು ತೋರಿಸುವಂತಹ ಬೆರಳಿದೆ ಅಲ್ಲ ಆ ರೀತಿಯಾಗಿ ಮಾಡ್ತೀನಿ ವಿನಃ ಚಂದ್ರವನ್ನು ನಾವೇ ಆಗಬೇಕು, ಅದನ್ನು ನೋಡುವಂಥದ್ದು ವೀಕ್ಷಕರ ವಿವೇಚನೆಗೆ ಬಿಡುವಂತಹದ್ದು. ಹಾಗಾಗಿ ವಚನಗಳನ್ನು ನಾವು ಅರ್ಥೈಸ್ಕೊಳ್ಬೇಕಾದ್ರೆ ಅಲ್ಲಿ ಬಳಕೆ ಆಗಿರುವಂತಹ ರೂಪಕಗಳಿಗೆ ಜೋತು ಬೀಳದೇನೆ ಆ ರೂಪಕಗಳ ಬಳಕೆಯ ಹಿಂದಿನ ಅವರ ಆಶಯವೇನಾಗಿತ್ತು ಅನ್ನೋದನ್ನು ಅರ್ಥಕೊಂಡಾಗ ಮಾತ್ರ ಅವರ ಮೂಲ ಅನುಭವ ಏನಿದೆಲ್ಲ ಶರಣರು ಅನುಭವಿಸಿರುವಂಥದ್ದು, ದಾರ್ಶನಿಕರು ಅನುಭವಿಸಿರುವಂಥದ್ದು, ಯಾವುದೇ ರೀತಿಯಾದಂತಹ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಂಥ ಉಪನಿಷತ್ತುಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಅವೆಲ್ಲವೂ ಸಹ ಏನು ಮಾಡ್ತಾವಪ್ಪ ಅಂತಂದ್ರೆ ಅದರ ಸಮೀಪ ನಮ್ಮನ್ನು ತೆಗೆದುಕೊಂಡು ಹೋಗ್ತವೆ. ಆದರೆ ಅದನ್ನು ಸಮೀಪ ಹೋದ್ಮೇಲೆ ಅದನ್ನು ಅನುಭವಿಸ್ಬೇಕಂತಂದರೆ ಅದನ್ನು ನಾವು ನಮ್ಮದೇ ಆದಂತಹ ಹಿನ್ನೆಲೆಯಿಂದ, ಅಂದರೆ ನಾವು ಯಾವ ರೀತಿ ಆದಂಥ ಈಗ ನಾವೊಂದು ಹಿನ್ನೆಲೆ ಇಟ್ಕೊಂಡು ಅಂತಂದರೆ ಈಗಾಗಲೇ ನಾವು ದರ್ಶನದ ಬಗ್ಗೆ, ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಅವುಗಳೊಳಗೆ ಇರುವಂಥ ತಿರುಳನ್ನು ನಾವು ಅವನ್ನ ತಿರುಳಂತನೇ ತಿಳ್ಕೊಂಡ ವಿನಃ ಅವನ್ನೇ ಸತ್ಯ ಅಂತ ಅನ್ಕೋಬಾರ್ದು. ಸತ್ಯ ಅನ್ನುವಂಥದ್ದು ಅದು ತೋರಿಸೋದಕ್ಕೆ ಬರೋದಿಲ್ಲ, ಅದು ಅನುಭವಿಸೋಕ್ಕೆ ಮಾತ್ರ ಸಾಧ್ಯ. ಆ ಕಾರಣಕ್ಕಾಗಿ ವಚನಕಾರರು ಅನೇಕ ವಚನಗಳಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಅವರು ತನ್ನ ತಾನಾರೆಂದು ಅರಿದಡೆ ತಾನೇ ದೇವ ಅಪ್ರಮಾಣ ಕೂಳಸಂಗಮ ದೇವ ಅಂತ ಹೇಳಬೇಕಾದಾಗ ನನ್ನ ಎಲ್ಲವನ್ನ ಅರಿತು ಫಲವೇನಯ್ಯ ತನ್ನ ತಾನು ಅರಿಯಬೇಕಲ್ಲದೆ, ಅಂದ್ರೆ ಟೋಟಲಿ ವಚನದೊಳಗಡೆ ಬರುವಂಥ ಎಲ್ಲ ಆಶಯ ಏನಪ್ಪ ಅಂತಂದ್ರೆ ಅನುಭವ. ಆ ಅನುಭವ ಅನ್ನುವಂಥದ್ದು ಇರದೇ ಹೋದರೆ ಅದಕ್ಕೆ ಪೂರಕವಾಗಿರುವಂಥ ಎಲ್ಲ ಚಟುವಟಿಕೆಗಳು ನಿರರ್ಥಕ ಆಗ್ತಾವು. ಇವತ್ತು ನಾವು ಇಷ್ಟಲಿಂಗವನ್ನು ಪೂಜಿಸುವುದೂ ಸಹ ಒಂದು ಅನುಭವವನ್ನು ಪಡೆಯುವುದಕ್ಕೋರಿ. ಆದರೆ ಅನುಭವವನ್ನು ನಾವು ಪಡೆಯದೇನೆ ಕೇವಲ ಅದಕ್ಕಿರುವಂಥ ಮಾರ್ಗ ಮಧ್ಯದಲ್ಲಿ ನಿಂತು ಬಿಟ್ಟರೆ ನಮ್ಮ ಆಶಯ ಪೂರೈಕೆ ಆಗುವುದಿಲ್ಲ. ಹಾಗಾಗಿ ಇಷ್ಟಲಿಂಗವನ್ನು ಕೇವಲ ಭೌತಿಕವಾಗಿ ಪೂಜಿಸುವುದರ ಮೂಲಕವಾಗಿ ಆ ಇಷ್ಟಲಿಂಗದ ಮೂಲ ಸ್ವರೂಪ ಏನಿದೆಯಲ್ಲ, ಅಂದ್ರೆ ಅದು ಬಯಲಿನ ವಿಚಾರ ಇದೆಯಲ್ಲ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ ಆಚೆ ಏನಿತ್ತು, ಇಷ್ಟಲಿಂಗ ಪೂಜೆಯನ್ನು ಮಾಡೋದ್ರಿಂದ ಅಥವಾ ನನ್ನನ್ನು ನಾನು ಕಾಣೋದಕ್ಕಾಗಿರುವಂಥ ಒಂದು ಸಾಧನ ಅಂತ ಅಂದ್ಕೊಂಡು ಅದರ ಮೂಲಕವಾಗಿ ನಾನು ಯಾರು ಅನ್ನುವಂಥ ವಿಚಾರವನ್ನು ತಿಳಿಸೋದಕ್ಕೋಸ್ಕರವಾಗಿ ಕೊಟ್ಟಿರುವಂತಹ
ಸಾಧನ ಅದು. ಚಂದ್ರನ ತೋರಿಸೋದಕ್ಕಿರುವ ತೋರು ಬೆರಳು ಅದು. ಆ ಬೆರಳನ್ನೇ ನೋಡ್ತಾ ಕೂತ್ರೆ ಚಂದ್ರನ ನೋಡೋದಕ್ಕೆ ಹೇಗೆ ನಾವು ಕಳ್ಕೊತೀವೋ ಹಾಗೆ ಅನೇಕ ರೀತಿಯಾದಂಥ ಉಪಕ್ರಮಗಳನ್ನು ನೋಡಿರಿ. ಅಂದರೆ ಸಮೀಪ ಕ್ರಮ ಅಂತಂದ್ರೆ ಪದ್ಧತಿ, ಅದಕ್ಕೆ ಹೋಗೋದಕ್ಕೆ ಕೊಡಿರುವಂಥ ಉಪಕ್ರಮಗಳನ್ನು ನಾವು ಮೀರಿ ಹೋಗಬೇಕು. ಅಂದಾಗ ಮಾತ್ರ ಆ ಆಧ್ಯಾತ್ಮಿಕ ಸತ್ಯ ಅರಿವು ನಮಗಾಗ್ತದೆ. ಅಂತಹ ಒಂದು ನಿಟ್ಟಿನೊಳಗಡೆ ಇವತ್ತು ಕೆಲವು ಅಲ್ಲಮ ಪ್ರಭುಗಳ ವಚನಗಳನ್ನು ನೋಡೋಣ. ಅಲ್ಲಮರ ಒಂದು ವಚನವನ್ನು ನೋಡುವುದಾದರೆ, ಬಯಲಿನ ಕುರಿತಾಗಿ ಅವರು ಹೇಳುವಂತಹ ಈ ವಚನವು ನಾವು ಬಯಲನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಹಾಯಕವಾಗಿರುವಂಥ ಒಂದು ವಚನ ಇದು. ಕಾಣಬಾರದ ಲಿಂಗವು ಕರಸ್ಥಳಕ್ಕೆ ಬಂದಡೆ ಎನಗಿದು ಸೋಜಿಗ, ಎನಗಿದು ಸೋಜಿಗ. ಅಹುದಲೆಮ್ಮೆನು ಅಲ್ಲಲೆಮ್ಮೆನು, ಗುಹೇಶ್ವರ ಲಿಂಗವು ನಿರಾಳ ನಿರಾಕಾರ ಬಯಲು ಆಕಾರವಾದಡೆ. ಈ ವಚನದೊಳಗೆ ಅವರು ಬಯಲು ಅಂದರೆ ಏನು, ಅದನ್ನು ನಾವು ನೋಡುವ ಬಗೆ ಹೇಗೆ, ಈಗಾಗಲೇ ಹೇಳಿರುವ ಹಾಗೆ ಮೀನು ಸಮುದ್ರವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ, ಆದರೂ ಸಮುದ್ರದ ಒಳಗಡೆ ನಾನು ಇದ್ದೀನಿ ಅನ್ನುವಂತಹ ಅರಿವನ್ನು ಮೂಡಿಸ್ಕೊಳ್ಳೋದಕ್ಕೆ ಅದು ಸಾಧ್ಯತೆ ಇದೆ. ಹಾಗೆ ಬಯಲಿನ ಭಾಗವಾಗಿರುವ ನಾವುಗಳು ಬಯಲಿನೊಳಗಡೆನೇ ಇದ್ದೀವಿ ಅನ್ನುವಂಥ ಅರಿವನ್ನು ಮೂಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ವಚನಗಳು ನಮಗೆ ದಾರಿದೀಪಗಳಾಗ್ತವೆ. ಇಲ್ಲಿ ಈ ವಚನದಲ್ಲಿ ಅವರು ಹೇಳ್ತಾ ಇರೋದು ಇಷ್ಟಲಿಂಗದ ಕುರಿತಾಗಿ. ಈ ಇಷ್ಟಲಿಂಗ ಅನ್ನುವಂಥದ್ದು ಆ ಮಹಾಲಿಂಗದ ಪ್ರತೀಕವೇ ಆಗಿದೆ. ಅದನ್ನು ಗುರು ಆದವನು ಇದು ಮಹಾಲಿಂಗವನ್ನು ದರ್ಶಿಸೋದಕ್ಕೆ ಇರುವ ಸಾಧನ ಅಂತ ಹೇಳಿ ಕೊಟ್ಟ ಮೇಲೆ, ಮಹಾಲಿಂಗ ನಿರಾಕಾರ, ಅದು ನಿರಾಳ, ಅದು ನಿಶೂನ್ಯ, ಅದಕ್ಕೆ ಆಕಾರ ಇಲ್ಲ. ಆದರೆ ಈ ಇಷ್ಟಲಿಂಗಕ್ಕೆ ಆಕಾರ ಇದೆ, ಸ್ವರೂಪ ಇದೆ. ಇದು ಮಹಾಲಿಂಗ ಹೇಗಾಗೋದಕ್ಕೆ ಸಾಧ್ಯ ಅನ್ನುವಂಥ ಈ ದ್ವಂದ್ವದ ಮಧ್ಯದಲ್ಲಿ ಅಲ್ಲಮ ಪ್ರಭುಗಳು ಬಹಳಷ್ಟು ವಿವರಣೆಯ ಜೊತೆಗೆ ನಮಗೆ ಈ ಬಯಲನ್ನು, ಇಲ್ಲಿ ನಾನು ಬಳಸ್ತಾ ಇರುವಂಥ ಪದ ಬಯಲು ಆಗಿರ್ಬೋದು, ಮಹಾಲಿಂಗ ಆಗಿರ್ಬೋದು, ಸತ್ಯ ಅನ್ಬೋದು, ಇವೆಲ್ಲವೂ ಸಹ ಆಧ್ಯಾತ್ಮಿಕವಾಗಿರುವಂಥ ಅಲ್ಟಿಮೇಟ್ ಟ್ರುತ್ ಬಗ್ಗೆನೇ ಮಾತಾಡೋದು. ಅದು ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ. ಪದಗಳ ಬದಲಾವಣೆ ಆಗಿರ್ಬೋದು ವಿನಃ ಸತ್ಯ ಒಂದೇ. ಆ ಮೂಲ ಸ್ವರೂಪ ಏನಿದೆಯಲ್ಲ, ಸ್ವರೂಪ ಅಂದರೆ ಮತ್ತೆ ರೂಪಕ್ಕೆ ಬರುತ್ತೆ. ಅದು ಉಪನಿಷತ್ತುಗಳು ಅದಕ್ಕೆ ಏನು ಹೆಸರು ಕೊಟ್ಟಿಲ್ಲ, ಅದು 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 ಅಂತ ಹೇಳ್ತಾ ಹೋಗ್ತಾವೆ. ಆ ಅದು ಅನ್ನುವಂಥದ್ದು ಇದು ಅನ್ನುವಂಥ ತೋರಿದಾಗ ನೇತಿ 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 ಅಂತ ಹೇಳ್ತಾರೆ. ಇದು ಅಲ್ಲ. ನಾವು ಯಾವುದನ್ನು ರೂಪಕ್ಕೆ ಇಟ್ಟು ನಾವು ತೋರಿಸ್ತೀವಲ್ಲ, ಆ ಮೂಲ ಅದು ಅಲ್ಲ. ಹಾಗಾಗಿ ಇಲ್ಲಿ ಮಹಾಲಿಂಗ ಅನ್ನೋದು ಅದು ಅಪ್ರಮೇಯ, ಇಂದ್ರಿಯಗಳಿಗೆ ಅದು ಕಾಣೋದಿಲ್ಲ, ಹಾಗೆಯೇ ಬುದ್ಧಿಗೆ ಅದು ನಿಲ್ಕೋದಿಲ್ಲ. ಇಲ್ಲಿ ನಾನು ಮಾತಾಡ್ತಿರುವಂಥದ್ದು ಅದು ಅನ್ನುವಂಥ ಪದ ಅಥವಾ ಮಹಾಲಿಂಗ ಅನ್ನುವಂಥ ಪದ, ಬಯಲು ಅನ್ನುವಂಥ ಪದ, ಆ ಮೂಲ ಸತ್ಯ ಏನಿದೆಯಲ್ಲ, ಮೂಲ ಸ್ವರೂಪ ಏನಿದೆಯಲ್ಲ, ನಾವು ಯಾವುದರಿಂದ ಬಂದಿದ್ದೀವಿ ಅಂತ ಅಂದುಕೊಳ್ತೀವಲ್ಲ ಅದನ್ನು ಅರಿತುಕೊಳ್ಳುವಂಥದ್ದು, ನಾವು ಏನಾಗಿದ್ದೇವೆ ಅನ್ನೋದನ್ನು ಅರಿತುಕೊಳ್ಳುವ ನಿಟ್ಟಿನೊಳಗಡೆ ಈ ಪದಗಳನ್ನು ನಾನು ಬಳಸ್ತಾ ಇದ್ದೇನೆ. ಹಾಗಾಗಿ ಗುರು ಕರುಣೆಯಿಂದ ಅದುವೇ ಕುರುಹುಗೊಂಡು, ಅದು ಅನ್ನೋ ಪದವನ್ನು ಇಲ್ಲಿ ಬಳಸ್ತಾರೆ, ಅದುವೇ ಕುರುಹುಗೊಂಡು ಕರಸ್ಥಲಕ್ಕೆ ಬರುತ್ತದೆ. ಕಾಣದ ವಸ್ತುವು ಕಾಣುವಂತಾಗುವುದು ನಿಜವಾಗಿಯೂ ಸೋಜಿಗದ ಸಂಗತಿ ಅಲ್ಲವೇ? ಕಾಣಕ್ಕಾಗಲಾರ್ದು ಕಾಣ್ತೈತಿ ಅಂದ್ರೆ, ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಡೆ ಎನಗಿದು ಸೋಜಿಗ, ಎನಗಿದು ಸೋಜಿಗ. 2 ಸಲ ಹೇಳ್ತಾರೆ. ಕಾಣಕ್ಕಾಗೋದಿಲ್ಲ ಅಂತ ಹೇಳುವಂಥ ವಸ್ತುವನ್ನು ಕಾಣು ಅಂಥೇಳಿ ಕೈಯಾಗಿ ಕೊಟ್ಟಾರಲ್ಲ, ಇದು ನಿಜವಾಗಿಯೂ ಸೋಜಿಗನೇ. ನಂಬಿ ಕರೆದಡೆ ಓ ಎನ್ನನೇ ಶಿವನು ಅನ್ನುವಂಥ ಬಸವಣ್ಣವರ ಕರುಣಾಭರಿತವಾದಂತಹ ಆ ವಚನದ ಸಾಲುಗಳಿಗೆ ವಿಮರ್ಶಾತ್ಮಕವಾಗಿ ನೋಡುವಂಥ ದೃಷ್ಟಿಕೋನದ ಅಲ್ಲಮರ ಈ ಸಾಲುಗಳು ಎರಡೂ ಒಂದೇ ಭಾವದಿಂದ ಕೂಡಿದವು. ಕೈಯೊಳಗಿರುವಂಥ ಕರಸ್ಥಲದಲ್ಲಿರುವಂಥ ಇಷ್ಟಲಿಂಗವನ್ನು ತದೇಕ ದೃಷ್ಟಿಯಿಂದ ನೋಡ್ತಾ ಹೋದಾಗ ಯಾವುದನ್ನು ನೋಡೋದಕ್ಕೆ ಆಗೋದಿಲ್ಲಲ್ಲ ಅದನ್ನು ನಾವು ಅನುಭವಿಸ್ತೀವಿ. ಅದನ್ನು ಹೇಳ್ತಾರೋ, ಇದು ಅಹುದೆಮ್ಮೆನು ಅಲ್ಲಲೆಮ್ಮೆನು,
ಇದು ಅಲ್ಲನ್ನಕ್ಕೂ ಆಗಲ್ಲ, ಇದು ಹೌದನ್ನಕ್ಕೂ ಆಗೋದಿಲ್ಲ. ಇದು ಇಂದ್ರಿಯಾತೀತವಾಗಿರುವಂಥದ್ದನ್ನು ಇಂದ್ರಿಯ ಅನುಭವಕ್ಕೆ ತಂದು ಕೊಡ್ತೈತಿ. ಇಂದ್ರಿಯಗಳಿಗೆ ಅರಿವಿನ ಒಳಗೆ ಇದು ಒಳಪಡ್ತೈತಿ. ಅದು ಏನಿದೆಯಲ್ಲ ಅದು ಗುಣರಹಿತ, ಇದು ಗುಣಸಹಿತ. ಈ ಕರಸ್ಥಲದ ಲಿಂಗವು ಮಹಾಲಿಂಗ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಮಹಾಲಿಂಗವನ್ನೇ ಗುರು ಚುಳುಕಾಗಿಸಿ ಕೈಗಿಟ್ಟು ಮಹಾಲಿಂಗದ ಪ್ರತೀಕ ಇದು ಅಂತ ಕೊಟ್ಟಂದಮೇಲೆ, ಇದರ ಮೂಲಕವಾಗಿ ಮಹಾಲಿಂಗವನ್ನು ಕಾಣು ಅಂತ ಹೇಳ್ತಾರಂದಮೇಲೆ ಇದು ಅಲ್ಲ ಅನ್ನೋಕ್ಕಾಗೋದಿಲ್ಲ. ಇದು ಬಯಲ ಸ್ವರೂಪ. ಕೊನೆ ಸಲ ಹೇಳ್ತಾರೆ ಅವರು, ಗುಹೇಶ್ವರ ಲಿಂಗವು ನಿರಾಳ ನಿರಾಕಾರ ಬಯಲು ಆಕಾರವಾದಡೆ. ಇಲ್ಲಿ ಬಯಲು ಅನ್ನುವಂಥದ್ದೇನದಲ್ಲ ಅದೇ ಮಹಾಲಿಂಗ. ಅದು ಈ ಇಷ್ಟಲಿಂಗದ ರೂಪದೊಳಗೆ ಅದು ಆಕಾರಕ್ಕೆ ಬಂದಿದೆ. ಈ ಆಕಾರ ಬಯಲು ಆಕಾರವಾದಡೆ. ಬಯಲು ಅನ್ನುವಂಥದ್ದು ಅನುಭವಿಸುವಂಥದ್ದು ಅದು ನಮ್ಮ ಇಂದ್ರಿಯಗಳಿಗೆ ಅತೀತವಾಗಿರುವಂಥದ್ದು. ಇಂದ್ರಿಯಗಳು ಅವುಗಳನ್ನು ಅರ್ಥೈಸಿಕೊಟ್ಟರು ಅದು ಮೂಲ ಸ್ವರೂಪವನ್ನು ನೇರವಾಗಿ ಇಂದ್ರಿಯಗಳು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಂದ್ರಿಯಗಳಿಗೆ ಒಂದು ಮಿತಿ ಇದೆ, ಕಣ್ಣಿಗೂ ಒಂದು ಮಿತಿ ಇದೆ, ಕಿವಿಗೂ ಒಂದು ಮಿತಿ ಇದೆ. ಎಲ್ಲದಕ್ಕೂ ಮಿತಿಗೆ ಒಳಪಟ್ಟಂತಹ ಅಂಗಗಳ ಮೂಲಕ ಅಪರಿಮಿತವಾಗಿರುವಂತಹ ಆ ಆಧ್ಯಾತ್ಮಿಕ ಸತ್ಯವನ್ನು ಅರಿತುಕೊಳ್ಳೋದಲ್ಲ, ಅದು ನಿಜವಾಗಿಯೂ ಅನುಭವಿಸಿಯೇ ಅರಿತುಕೊಳ್ಬೇಕು. ಅದನ್ನು ಯಾವುದೇ ಪದಗಳಲ್ಲಿ ಹಿಡಿದಿಡೋಕ್ಕಾಗೋದಿಲ್ಲ. ಆ ಪದಗಳಿಗೆ ನಿಲುಕದ ಕಾರಣಕ್ಕಾಗಿಯೇ ಬಹುಶಃ ವಚನಕಾರರು ಅದನ್ನು ಬಯಲು ಅಂತ ಕರೆದರು. ಬಯಲಿಗೆ ಎಲ್ಲಿ ಮಿತಿ ಹಾಕೋಕ್ಕಾಗತ್ತೆ ಹೇಳಿ? ಯಾವುದು ಇದೆ ಅದೆಲ್ಲ ಬಯಲಿನ ಒಳಗಡೆನೇ ಇದೆ. ಅದಕ್ಕೆ ಬೋಂತಾದೇವಿ ಹೇಳ್ತಾರೆ, ಊರೊಳಗಿನ ಬಯಲು, ಊರು ಹೊರಗಿನ ಬಯಲು, ಕೇರಿಯೊಳಗಿನ ಬಯಲು, ಬ್ರಾಹ್ಮಣರ ಬಯಲು. ಹಿಂಗೆ ಬಯಲನ್ನು ಡಿಫ್ರೆನ್ಸಿಯೇಷನ್ ಮಾಡೋಕ್ಕಾಗಲ್ಲ. ಇಂಥ ಡಿಫ್ರೆನ್ಸಿಯೇಷನ್ ಮಾಡೋದಕ್ಕಾಗದಿರುವಂಥ ಒಂದು ಮಿತಿಯೊಳಗೆ ಹಿಡಿದಿಡೋದಕ್ಕೆ ಆಗದಿರುವಂಥದ್ದನ್ನೇ ನಾವು ದೇವರು ಅಂತ ಕರೆಯೋದಲ್ವ. ನಮ್ಮ ಮಿತಿಗೆ ಮೀರಿರುವಂಥ ಸತ್ಯವನ್ನು ಮಿತಿಗೆ ತಂದು ಕೊಡೋದಕ್ಕೆ 12ನೇ ಶತಮಾನದ ಶರಣರು ಪ್ರಯತ್ನಿಸಿದರು ಅನ್ನುವಂಥದ್ದು ಬಹಳಷ್ಟು ಹೆಮ್ಮೆ ಪಡುವಂಥದ್ದು. ಯಾಕಂತಂದರೆ ಜನಸಾಮಾನ್ಯರಿಗೆ ಅದು ಯಾವ ರೀತಿ ಇದೆ ಅಂತ ಹೇಳೋದಕ್ಕೆ ಯಾವುದೇ ಪದಗಳು ಸಹ ಸಹಾಯ ಆಗೋದಿಲ್ಲ. ಪದಗಳ ಆಚೆ ಇರುವಂಥ ಸತ್ಯವನ್ನು ಪದಗಳ ಒಳಗಡೆ ಹಿಡಿದಕ್ಕೆ ಮಾಡಿರುವಂಥ ಪ್ರಯತ್ನ ನಿಜವಾಗಿಯೂ ಈ ಭೂಮಿ ಮೇಲೆ ಎಷ್ಟೋ ದಾರ್ಶನಿಕರು ಬಂದು ಹೋದರು. ಅವರು ಪದಗಳಲ್ಲಿ ಹಿಡಿದಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಶಿಷ್ಯ ಪರಂಪರೆಯನ್ನು ಮುಂದುವರಿಸಿ ಆ ಶಿಷ್ಯನಿಗೆ ಅದರ ಮಾರ್ಗವನ್ನು ಕೊಟ್ಟರು. ಆ ಶಿಷ್ಯ ಮತ್ತೆ ತನ್ನ ಗುರುತ್ವವನ್ನು ಪಡೆದ ಮೇಲೆ ತನಗೆ ಅದನ್ನು ಶಿಷ್ಯನಿಗೆ ಅದನ್ನು ಹೇಳ್ತಾ ಹೋದರು. ಕೇವಲ ಶ್ರವಣ ರೂಪದಲ್ಲಿ, ಶ್ರುತಿ ರೂಪದಲ್ಲಿ ಬಂದಂಥ ಸತ್ಯವನ್ನು ಕೃತಿಗೆ ಇಳಿಸಿದ್ರಲ್ಲ ಬಸವಾದಿ ಶರಣರು, ಅದು ಅವರ ಹೆಗ್ಗಳಿಕೆ ಅಂತ ನಾನು ಹೇಳಬೇಕು. ಯಾಕಂದರೆ ಈ ಕೃತಿಗೆ ಇಳಿಸದೆ ಅಂದರೆ ಅಕ್ಷರಕ್ಕೆ ತಂದು ಕೊಡದೆ ಹೋಗಿದ್ದರೆ ಈ ಗುರು ಶಿಷ್ಯರ ಪರಂಪರೆಯ ಮುಗಿದ ಮೇಲೆ ಆ ಸತ್ಯ ವಿನಾಶಕ್ಕೂ ಆಚೆಗೆ ಹೋಗ್ಬಿಡ್ತಿತ್ತು. ಈ ಜಗತ್ತಿನ ಮೇಲೆ ಅನೇಕ ದಾರ್ಶನಿಕರ ಅನೇಕ ದರ್ಶನಗಳು ಕಂಡುಕೊಂಡಿರುವಂಥ ಸತ್ಯ ಅವರ ಜೊತೆಗೆ ಮತ್ತು ಅವರ ಮುಂದೆ ಶಿಷ್ಯರ ಪ್ರವರ್ಗ ಬರದೇ ಹೋದಾಗ ಅದು ಮಣ್ಣು ಪಾಲಾಗಿರುವುದನ್ನು ನಾವು ಇತಿಹಾಸದ ಪುಟಗಳಿಂದ ನೋಡ್ತೀವಿ. ಅನೇಕ ಸತ್ಯಗಳು ಹೀಗೇನೆ ಹೋಗಿದ್ದಾವಲ್ಲ. ತಾವು ಕಂಡುಕೊಂಡಂಥ ಸತ್ಯವನ್ನು ಸಮೀಪಕ್ಕಾದರೂ ಸಹ ಅರ್ಥೈಸ್ಕೊಳ್ಳಿ, ಮುಂದಿನ ಪೀಳಿಗೆಗೆ ಆ ಸತ್ಯವನ್ನು ಕಾಣುವುದಕ್ಕೆ ಮಾರ್ಗವಾಗಿ ಇರಲಿ ಅಂಥೇಳಿ ವಚನಗಳನ್ನು ರಚಿಸಿರುವಂಥದ್ದು ವಚನಕಾರರ ಅತ್ಯಂತ ಸಮಯೋಚಿತವಾಗಿರುವಂತಹ ಒಂದು ಕೃತ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ಅವ್ರು ಏನಾದರೂ ವಚನಗಳೊಳಗಡೆ ಹಿಡಿದ ಹೋಗದೇ ಇದ್ದರೆ, ಹಾಗೆ ಉಪನಿಷತ್ತುಗಳೊಳಗೆ ಬಂದಂತಹ ಮೂಲ ಉಪನಿಷತ್ತುಗಳು ಅವು ಶ್ರುತಿ ರೂಪದಲ್ಲಿ ಒಬ್ಬರ ಕಿವಿಯಿಂದ ಒಬ್ಬರಿಗೆ ಹೇಳ್ತಾ ಹೋಗಿ ಕೊನೆಗೆ ಅವು ಅಕ್ಷರವನ್ನು ಪಡೆದ ಮೇಲೇ ನಾವು ಇವತ್ತು ಆ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯತೆ ಆಯಿತು. ಆದರೆ ಅದು ಜನಸಾಮಾನ್ಯರ ಭಾಷೆ ಆಗಿರದೇ ಇರುವುದ ಕಾರಣಕ್ಕಾಗಿ ಜನಸಾಮಾನ್ಯರ ಆಡು ಭಾಷೆಯೊಳಗಡೆ ಈ ಆಧ್ಯಾತ್ಮಿಕ ಸತ್ಯವನ್ನು ಹಿಡಿದಿಟ್ಟಿರುವಂಥದ್ದು ನಮ್ಮ ವಚನಕಾರರ ಒಂದು ವಿಚಾರ ಏನಿದೆಲ್ಲ ಸಾಮಾನ್ಯರಿಗೆ ಅರ್ಥವಾಗಲಿ ಅನ್ನೋದಕ್ಕೆ. ಆ ಕಾರಣಕ್ಕಾಗಿಯೇ ಕಲ್ಯಾಣ ಕ್ರಾಂತಿ ಆದಾಗ
ತಮ್ಮ ಮಕ್ಕಳನ್ನು ಸಹ ಗಮನಿಸದೆ ವಚನಗಳನ್ನು ಅವರು ರಕ್ಷಿಸಿರುವಂಥದ್ದು. ಇವತ್ತಿಗೂ ನಾವು ಕಲ್ಯಾಣ ಭಾಗದಲ್ಲಿ ಹೋದ್ರೆ ಒಂದು ಮಾತನ್ನು ಕೇಳ್ತೀವಿ. ಯಾವುದೋ ಮನೆಗೆ ಹೋಗಿ ಒಂದು 2 ನಿಮಿಷದಿಂದ 2 ತಾಸನ್ನ ಹೊಳ್ಳಿ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಅಂತಾರೆ, ಅವರು ತೊಟ್ಟಿಲ್ ಕೂಸನ್ನು ಬಿಟ್ಟೋದು ಶರಣರಂಗೆ ಅಷ್ಟೊಂದು ಏನು ಅವಶ್ಯಕತೆ, ಇನ್ನೊಂದು 2 ದಿವಸ ಇದ್ದು ಹೋಗಿರಲ್ಲ ಅಂತಾರೆ. ಅಂದರೆ ತಮ್ಮ ತೊಟ್ಟಿಲಾಗಿರುವಂಥ ಕೂಸನ್ನು ಸಹ ಅವ್ರು ರಕ್ಷಣೆ ಮಾಡಲಿಲ್ಲ, ವಚನಗಳನ್ನು ರಕ್ಷಣೆ ಮಾಡಿದ್ರು. ಕಾರಣ ಏನಪ್ಪ ಅಂತಂದ್ರೆ ಈ ವಚನದೊಳಗೆ ಸತ್ಯವನ್ನು ಕಾಣುವಂಥ ಮಾರ್ಗ ಐತಿ ಅನ್ನುವಂಥದ್ದಕ್ಕೋಸ್ಕರವಾಗಿ. ಹಾಗಾಗಿ ಈ ವಚನದೊಳಗಡೆ ಆ ಬಯಲನ್ನು ಅರ್ಥೈಸುವಂಥ ಪ್ರಯತ್ನ ಮಾಡಿರೋದನ್ನು ನಾವು ಕಾಣ್ತೀವಿ. ಹೀಗೆ ಶರಣರು ಭಾಳಷ್ಟು ವಿಚಾರಗಳನ್ನು, ಗೂಢಾರ್ಥಗಳನ್ನು ಸುಲಭವಾಗಿ ಅರ್ಥೈಸ್ಕೊಳ್ಳಿ. ನೋಡಿ, 800 ವರ್ಷಗಳಾದರೂ ಸಹ ನಾವು ಈ ನಿಗೂಢ ಸತ್ಯವನ್ನು ಅರ್ಥಕೊಳ್ಳೋದಕ್ಕೆ ವಚನಗಳು ಎಷ್ಟೊಂದು ಸಹಾಯ ಮಾಡ್ತಾ ಇದ್ದಾವೆ. ಹಾಗಾಗಿ ವಚನಗಳನ್ನು ಕೇವಲ ಅಕ್ಷರದ ರೂಪದಲ್ಲಿ ನೋಡದೆ ಅಕ್ಷರದ ಆಚೆ ಇರುವಂತಹ ಸತ್ಯದ ನಿಲುವನ್ನು ಅರ್ಥೈಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡಬೇಕು ಅಂತಂದರೆ ಆ ನಿಟ್ಟಿನೊಳಗಡೆ ವಚನದ ಅನುಭವ ನಡಿಬೇಕು. ವಚನಗಳನ್ನು ಬರೀ ಪದಗಳನ್ನು ಅನುಭವಿಸ್ತಾ ಇದ್ದೇವೆ, ಅನುಭವ ಅನ್ನುವ ಮಟ್ಟಕ್ಕೆ ಅವುಗಳನ್ನು ಅರ್ಥೈಸ್ಕೊಳ್ಳುವಂಥ ಕಾರ್ಯಗಳು ಈಗ ನಡಿಬೇಕು. ಆ ನಿಟ್ಟಿನೊಳಗಡೆ ಇವತ್ತು ಅತ್ಯಂತ ತ್ವರಿತವಾಗಿ ಆಗಬೇಕಾಗಿರುವಂಥ ಕಾರ್ಯ ಏನು ಅಂತಂದರೆ, ವಚನಕಾರರು ವಚನಗಳೊಳಗೆ ಹಿಡಿದಿಟ್ಟಿರುವಂತಹ ಸತ್ಯ, ಅಂದರೆ ಅವು ಉಪಮೆಗಳ ಮೂಲಕ ಅಥವಾ ಪ್ರತಿಮೆಗಳನ್ನು ಉದಾಹರಣೆಗಳನ್ನು ಕೊಟ್ಟರಲ್ಲ, ಅದರ ಆಚೆ ಅಡಿಬಿಟ್ಟದ ಸತ್ಯ. ನಾವು ಬರೀ ಅವುಗಳನ್ನೇ ಹೆಚ್ಚು ವಿವರಿಸ್ತಾ ಹೋಗ್ತಾ ಇದ್ದೇವೆ. ಅದರ ಆಚೆ ಅವನ್ನು ಪೂರಕವಾಗಿರುವಂಥ ಒಂದು ಸಪ್ಲಿಮೆಂಟ್ರಿ ಮಟೀರಿಯಲ್ಸ್ ಅವು ಅಷ್ಟೇ. ಚಕೋರಂಗೆ ಚಂದ್ರಮನ ಉದಯದ ಚಿಂತೆ ಅಂದ್ಕೊಂಡ್ರೆ ಚಂದ್ರ ಚಕೋರನ್ನು ನೋಡ್ತೀವಿ. ಭ್ರಮರಂಗೆ ಪರಿಮಳವ ಉಂಡುಂಬ ಚಿಂತೆ ಅಂತ ಹೇಳಿದ್ರು ಅದನ್ನಷ್ಟೇ ನೋಡ್ತೀವಿ. ಹಾಗೆ ಕೊನೆಯ ಸಾಲಿನಲ್ಲಿ ಹೇಳ್ತಾರಲ್ಲ, ನನಗೆ ಕೂಡಲ ಸಂಗನ ಶರಣರ ಬರುವ ಚಿಂತೆ ಅಂತ ಹೇಳ್ತಾರಲ್ಲ, ಅದು ಅಂದರೆ ಆ ಕಾಲಘಟ್ಟದಲ್ಲಿ ಆ ಉಪಮೇಯಗಳನ್ನು ಬಳಸುವುದರ ಉದ್ದೇಶ ಏನಾಗಿತ್ತಂದರೆ, ಜನಸಾಮಾನ್ಯರು ಉಪಮೇಯಗಳ ಮೂಲಕ ವಚನಗಳೊಳಗೆ ಪ್ರವೇಶ ಮಾಡಲಿ, ಆಮೇಲೆ ಆ ಸರಿಯಾದ ಕ್ರಮ, ಸರಿಯಾದ ದಾರಿ ಯಾವುದು ಅನ್ನೋದನ್ನು ಅಲ್ಲಿ ಕ್ರಮಿಸಿ ಬಂದಂಥವನಿಗೆ ಅರ್ಥ ಆಗಲಿ ಅನ್ನೋ ನಿಟ್ಟಿನೊಳಗೆ ಅವರು ಉಪಮೇಯಗಳನ್ನು ಬಳಸಿದ್ದಾರೆ. ಆದರೆ ಕೆಲವು ಕಡೆ ಈ ಬಯಲು ಅನ್ನುವಂಥ ವಿಚಾರದಾಗ ಹೋದಾಗ ಉಪಮೇಯಗಳು ಸೋಲ್ತವು. ಉಪಮೇಯಗಳ ಆಚೆ ನಮ್ಮ ಮನಸ್ಸನ್ನು ನಿಲ್ಲಿಸಬೇಕಾಗೈತೆ. ಆ ಆಚೆ ನಿಲ್ಲಿಸಿದಾಗ ಮಾತ್ರ ಅರ್ಥ ಆಗುವಂಥ ವಚನಗಳನ್ನೇ ಬೆಡಗಿನ ವಚನಗಳು ಅಂತ ನಾವು ಕರೆಯುವಂಥದ್ದು. ಮತ್ತು ಮುಂದಿನ ಸಂಚಿಕೆಯೊಳಗೆ ಅಲ್ಲಮ ಪ್ರಭುಗಳ ಮತ್ತಷ್ಟು ವಚನಗಳನ್ನು ನಾವು ನಿರ್ವಚನ ಮಾಡೋಣ ಅಂತ ಹೇಳ್ತಾ, ಅನುಪಮ ಅಲ್ಲಮ, ವ್ಯೋಮಕಾಯ ಅಲ್ಲಮ ನಾವೆಷ್ಟು ಅರ್ಥೈಸ್ಕೊಳ್ತೀವೋ ಅಷ್ಟಷ್ಟು ನಮ್ಮಿಂದ ದೂರನೇ ಹೋಗ್ತಾನೆ. ಅಂದ್ರೆ ನಮ್ಮನ್ನು ಆ ಗಮ್ಯದ ಕಡೆಗೆ, ಅಂದ್ರೆ ಆ ಬಯಲಿನ ಕಡೆಗೆ ಕರೆದುಕೊಂಡು ಹೋಗುವಂಥ ಸಾಮರ್ಥ್ಯ ಇರುವಂಥ ವಚನಕಾರರೊಳಗಡೆ ಅಲ್ಲಮ ಪ್ರಭುಗಳು ಮೊದಲಿಗರಾಗಿ ನಿಲ್ತಾರೆ. ಅಂಥ ಅಲ್ಲಮನನ್ನು ಅರಿಯುವಂಥ ನಿಟ್ಟಿನೊಳಗಡೆ ಮುಂದಿನ ಸಂಚಿಕೆಯೊಳಗೆ ನಾನು ಮತ್ತೊಂದು ವಚನದೊಂದಿಗೆ ತಮ್ಮೆದುರಿಗೆ ಹಾಜರಾಗ್ತೀನಿ ಅಂತ ಹೇಳ್ತಾ, ಇಂತಹ ನಿಗೂಢವಾಗಿರುವಂತಹ ವಚನದ ತಿರುಳನ್ನು ಜನಸಾಮಾನ್ಯರಿಗೆ ಅರ್ಥೈಸುವ ನಿಟ್ಟಿನ ಈ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಹೆಚ್ಚು ಜನರಿಗೆ ತಲುಪಿಸ್ರಿ. ವಚನಗಳ ಬಗ್ಗೆ ಇರುವಂತಹ ಅನಾಧಾರ, ವಚನಗಳ ಬಗ್ಗೆ ಇರುವಂತಹ ಭಾವನೆಯ ಬದಲಾವಣೆಗೆ ನಿಟ್ಟಿನೊಳಗೆ ನಾವೆಲ್ಲರೂ ಪ್ರಯತ್ನಿಸೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು.